ಸಂಡೇ ಅಂದರೆ ಎಲ್ಲ ಆಫೀಸ್ ರಿಲೇಟೆಡ್ ಕೆಲಸಗಳಿಂದ ಬ್ರೇಕು, ರಿಲ್ಯಾಕ್ಸ್ ಟೈಮು, ಮೀ ಟೈಮು, ಯಾರ್ ಟೈಮು ಮತ್ತು ಪೀಸ್ ಆಫ್ ಮೈಂಡು ಒಂದಷ್ಟು ಜನಕ್ಕಾದರೆ. ಇನ್ನೊಂದಷ್ಟು ಜನಕ್ಕೆ ಸಂಡೇ ಅಂದರೆ ಹೊರಗೆ ಹೋಗೋದು, ಶಾಪಿಂಗು ಅಥವಾ ಮೂವೀಸು, ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಮತ್ತೊಂದಷ್ಟು ಜನಕ್ಕೆ ಸಂಡೇ ಅಂದರೆ ಈ ಪೆಂಡಿಂಗ್ ಕೆಲಸಗಳೆಲ್ಲ ಮಾಡ್ಕೊಳೋದು. ಸೊ ನಾನು ಇತ್ತೀಚೆಗೆ ಇದೇ ಕ್ಯಾಟಗರಿಗೆ ಸೇರ್ಕೊತೀನಿ. ಯಾಕಂದರೆ ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಸಖತ್ ಕೆಲಸ ಅಂದರೆ ಕೆಲಸ ಆಫೀಸು. ಯೂಶ್ವಲಿ ವೀಕೆಂಡ್ ನನಗೆ ಆಫ್ ಇರುತ್ತೆ, ಆದರೆ ಹಾಲಿಡೇಸ್ ಬರ್ತಾ ಇರೋದ್ರಿಂದ ವೀಕೆಂಡು ವರ್ಕ್ ಮಾಡ್ತಾಯಿದ್ದೀನಿ. ಆದರೆ ಸಂಡೇ ವರ್ಕಿಂಗ್ ಅವರ್ಸು ಫ್ಲೆಕ್ಸಿಬಲ್ ಇರುತ್ತೆ, ಯಾವಾಗ ಬೇಕಾದರೂ ಮಾಡ್ಬೋದು. ನನ್ನ ಆಫೀಸ್ ಕೆಲಸ ಲೇಟ್ ನೈಟ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ನನ್ನೊಂದು ಪೆಂಡಿಂಗ್ ಟಾಸ್ಕ್ ಇದೆ ಇವತ್ತು. ಅದೇನಂದರೆ 3 ಡೇಸ್ ಬ್ಯಾಕು ಚೆರಿ ಟೊಮ್ಯಾಟೊ ತೊಗೊಂಡು ಬಂದಿದೆ. ಅಂದರೆ ಅದು ಸೀಸನ್ ಎಲ್ಲ ಮುಗೀತಾ ಇದೆ, ಒಂದು ಸ್ವಲ್ಪನೇ ಇತ್ತು, ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಅದನ್ನು ತೊಗೊಂಡು ಬಂದು 3 ದಿನ ಆದರೂ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಅದನ್ನು ಪಿಜ್ಜಾ ಸಾಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಈ ಸ್ಟೋರ್ ಬ್ರಾಡ್ ಪಿಜ್ಜಾ ಸಾಸ್ ಎಲ್ಲ ಅಷ್ಟೊಂದು ಸರಿ ಅನಿಸಲ್ಲ ಗಾಯ್ಸ್. ನಾನು ಮಾಡಿಕೊಂಡ್ರೇ ನನಗೆ ಸಮಾಧಾನ. ಮತ್ತು ಅದರಲ್ಲೂ ನಾನು ಮಾಡೋ ಪಿಜ್ಜಾ ಸಾಸು ಸಖತ್ತಾಗಿರುತ್ತೆ. ಹಾಗೆ ಸುಮ್ಮನೆ ಹೊಗಳ್ಕೊಳ್ತಾ ಇಲ್ಲ ನನ್ನನ್ನು ನಾನು. ನೀವು ಯಾರಾದರೂ ಟೇಸ್ಟ್ ಮಾಡಿದ್ರೆ ಹೇಳ್ತೀರಾ, ವಾವ್ ಸಖತ್ತಾಗಿದೆ, ನೀವು ಇದನ್ನೆಲ್ಲ ಮಾಡಿ ಸೇಲ್ ಮಾಡಿದ್ರೆ ಒಳ್ಳೆ ದುಡ್ಡಾಗುತ್ತೆ, ಬಿಸ್ನೆಸ್ ಮಾಡ್ಬೋದು ಅಂತ. ಟ್ರೂ ಆ್ಯಕ್ಚುಲಿ ಗಾಯ್ಸ್. ಮತ್ತು ಇವತ್ತು ನೋಡಿ ಎಷ್ಟೊಂದು ಸಖತ್ತಾಗಿದೆ ಆಕಾಶ ಎಲ್ಲ, ಏನು ಹೇಳ್ತಾರೆ, ಬ್ಲೂ ಅಲ್ಲಲ್ಲಿ ವೈಟ್ ಮೋಡ ಅಗೇನ್ ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಇತ್ತೀಚೆಗೆ ವೆದರ್ ಒಂಥರ ಆಗಿಬಿಟ್ಟಿತ್ತು. 10 ಡೇಸ್ ಅಂತೂ ಇಲ್ಲಿ ನೋಡೋಕ್ಕೆ ಆಗ್ತಾಯಿರಲಿಲ್ಲ, ಚಳಿ. ಇವಾಗಲೂ ಚಳಿ ಇದೆ, ಬಟ್ ಮಧ್ಯಾಹ್ನದ ಹೊತ್ತು ಬಿಸಿಲೆಲ್ಲ ಇರುತ್ತೆ, ಆಕಾಶ ಎಲ್ಲ ಬ್ಯೂಟಿಫುಲ್ಲಾಗಿ ಕ್ಲಿಯರಾಗಿರುತ್ತೆ, ಸೂರ್ಯನೆಲ್ಲ ನೋಡ್ಬೋದು. ಸೊ ಹಾಗೆ ಇವತ್ತು ಅದೇ ಥರ ಒಂದಿನ ಪಿಜ್ಜಾ ಸಾಸ್ ಮಾಡಿ ಆಯಿತು. ಮತ್ತು ಫ್ಲವರ್ ಟೀಗೆ ರೋಸು, ಈ ಹಿಬಿಸ್ಕಸ್ಸು ಎಲ್ಲ ಒಣಗಿಸಿದೆ, ಅದನ್ನು ಎಲ್ಲ ಸ್ಟೋರ್ ಮಾಡಿ ಒಳಗಿಟ್ಟೆ. ನಾನು ಸಂಜೆ ನಮ್ಮ ಮನೆಗೆ ಹೋಗಿದ್ದೆ, ಯಾಕಂದರೆ ನಮ್ಮ ಮನೇಲಿ ಹಸು ಕರು ಹಾಕಿತ್ತು, ಮತ್ತು ಅಲ್ಲೇ ಊಟ ಆಯಿತು. ಅಷ್ಟೇ ಗಾಯ್ಸ್. ಆಯ್ತು ಬಂಗಾರಿ.